ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ರಿಲೇಟೆಡ್ ಆಗಿರುವ ಇನ್ನೊಂದು ಕ್ವೆಶನ್ ನೋಡೋಣ. ಕ್ವೆಶನ್ ಈ ರೀತಿ ಇದೆ: ಅ ಸಮ್ ಆಫ್ ಮನಿ ಅಮೌಂಟ್ಸ್ ಟು ₹9,800 after 5 years and ₹12,005 after 8 years at the same rate of simple interest. The rate of interest per annum is. ಸೊ ಏನ್ ಹೇಳ್ತಾರೆ, 5 ಇಯರ್ಸ್ಗೆ ₹9,800 ಆಗಿದೆ, 8 ಇಯರ್ಸ್ಗೆ 12,005 ಆಗಿದೆ ಅಂತ ಹೇಳ್ತಾರೆ. ಸೊ 8 ಮೈನಸ್ 5 ಅಂದ್ರೆ 3 ಇಯರ್ಸ್ಗೆ ಎಷ್ಟಾಯ್ತು? 12,005 ಮೈನಸ್ 9,800 ಅದು ಬಂದ್ಬಿಟ್ಟು 2,205 ಆಯ್ತು. ಇದು ನಮ್ಮ ಸಿಂಪಲ್ ಇಂಟ್ರೆಸ್ಟ್ ಫಾರ್ 3 ಇಯರ್ಸ್. 1 ಇಯರ್ಗೆ ಏನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್? 2,205 ಡಿವೈಡೆಡ್ ಬೈ 3 ಆಗತ್ತೆ. ಅದೇ 5 ಇಯರ್ಸ್ಗೆ ಏನಾಗುತ್ತೆ? 2,205 ಡಿವೈಡೆಡ್ ಬೈ 3 ಇಂಟು 5 ಆಗತ್ತೆ. ಸೊ ಇದು ಏನಾಗುತ್ತೆ? ₹3675. ಇದು ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ 5 ಇಯರ್ಸ್. ಈಗ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಬೇಕು. ಸೊ ಪ್ರಿನ್ಸಿಪಲ್ ಅಮೌಂಟ್ ಹೆಂಗೆ ಸಿಗತ್ತೆ? 9,800 5 ಇಯರ್ಸ್ಗೆ ಅವಳು ಎಷ್ಟು ಕಟ್ಟಲು? 9,800 ಮೈನಸ್ 3675. ಸೊ ಅದು ಬಂದ್ಬಿಟ್ಟು ₹6125. ಇಲ್ಲಿ ಅವ್ರು ಏನ್ ಹೇಳ್ತಾರೆ? ರೇಟ್ ಆಫ್ ಇಂಟ್ರೆಸ್ಟ್ ಹೇಳ್ತಾರೆ. ಸೊ ನಮ್ಗೆ ಏನ್ ಬಂತು? ಪ್ರಿನ್ಸಿಪಲ್ ಅಮೌಂಟ್ ಬಂದಿದೆ. ಈಗ ನಮ್ಮ ಫಾರ್ಮುಲಾ ತಗೊಳ್ಳೋಣ. ಫಾರ್ಮುಲಾ ಏನು? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. ಯಾವುದೇ ಸಿಂಪಲ್ ಇಂಟ್ರೆಸ್ಟ್ ರಿಲೇಟೆಡ್ ಆಗಿರೋ ಕ್ವೆಶನ್ ಬಂದ್ರು ನೀವು ಈ ಫಾರ್ಮುಲಾನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ಇದರಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ನ ಕಂಡು ಹಿಡಿಬೇಕು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಿಯೋದು ಹೆಂಗೆ? ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ಟೈಮ್. ಸೊ ಇಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 5 ಇಯರ್ಸ್ಗೆ 3675 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ 6125 ಇಂಟು ಟೈಮ್ 5 ಇಯರ್ಸ್ ಆಗುತ್ತೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ ಸಿಗೋ ಆನ್ಸರ್ 12%. ಸೊ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನಾಯ್ತು? 12%. ಸಿ ಕರೆಕ್ಟ್ ಆದ ಆನ್ಸರ್. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.